ನಮಸ್ಕಾರ ಸ್ನೇಹಿತರೆ. ಈಗ SIR ಫಾರ್ಮ್ ಫಿಲ್ ಮಾಡೋದು ಹೆಂಗೆ ಅನ್ನೋದನ್ನ ನಾನು ಹೇಳ್ಕೊಡಕ್ಕೆ ಹೋಗ್ತಾಯಿದ್ದೀನಿ. ಈಗ ಇಲ್ಲಿ ಮೆನ್ಷನ್ ಆಗಿರುವಂತಹ ವ್ಯಕ್ತಿ ಹೆಸರು ಫಾತಿಮಾ ಬೇಗಮ್ ಅಂತ ಅಂದ್ಬಿಟ್ಟು, ಆಯಿತಾ. ಇವ್ರಿಗೆ ಏಜು ಒಂದು 20 ವರ್ಷ ಇರುತ್ತೆ. ಇವ್ರದ್ದು ಫಾರ್ಮ್ ಫಿಲ್ ಮಾಡಬೇಕು ಅಂತಂದಾಗ ನಾವು ಈ ಕಡೆ ಸೈಡಲ್ಲಿ ಫಿಲ್ ಮಾಡಬೇಕು. ಯಾಕೆ ಅಂತಂದರೆ 2002ರಲ್ಲಿ ಇವ್ರು ವೋಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಇವರ ಸಂಬಂಧಿಯ ಹೆಸರು ವಿವರಗಳನ್ನು ಫಿಲ್ ಮಾಡಬೇಕಾಗಿರುತ್ತೆ. ಇವರ ಅಪ್ಪಂದು ಫಾರ್ ಎಕ್ಸಾಂಪಲ್ಲು ಮೊಹಮ್ಮದ್ ಅಂತ ಇರುತ್ತೆ, ಮೊಹಮ್ಮದ್. ಆದರೆ ಇವ್ರದ್ಗೆ ಸಂಬಂಧಿ ಹೆಸರು ಮೊಹಮ್ಮದ್, ಅವ್ರ ಅಪ್ಪನ ಹೆಸರು ಏನೋ ಇರ್ತದೆ, ಸಮಥಿಂಗ್ ಇರುತ್ತೆ. ಏನಂತ ಇರುತ್ತೆ? ಖಾನ್ ಅಂತ ಇರುತ್ತೆ, ಆಯಿತಾ. ಸೊ ಮತ್ತು ಇವರ ಸಂಬಂಧ ಏನಿರುತ್ತೆ, ಇವರು ಅಪ್ಪ. ಅಲ್ಲಿ 2002ರ ಲಿಸ್ಟಲ್ಲಿ ಇವ್ರಿಗೆ ತಂದೆ ಅಂತ ತೋರಿಸಿರ್ತಾರೆ, ಅದನ್ನೇ ಬರೀಬೇಕು. ಈ ಫಾರ್ಮ್ ಇಲ್ಲಿ ಭಾವಚಿತ್ರದಲ್ಲಿರುವಂತಹ ಮಹಿಳೆಗೂ ಇವ್ರಿಗೂ ಏನು ಸಂಬಂಧ ಅಂತಲ್ಲ, ಇವರ ನಡುವೆ ಏನು ಸಂಬಂಧ ಅನ್ನೋದನ್ನು ನಾವು ನೋಟ್ ಮಾಡಬೇಕಾಗಿರುತ್ತೆ. ಮತ್ತು ಜಿಲ್ಲೆ ಏನು ಅಂತಂದರೆ ಅವರು 2002ರಲ್ಲಿ ಯಾವ ಜಿಲ್ಲೆಗೆ ವೋಟ್ ಮಾಡಿರ್ತಾರೆ. ಈಗ ಬೆಂಗಳೂರಲ್ಲಿ ವೋಟ್ ಮಾಡಿರ್ತಾರೆ. ಆದರೆ ಈಗ ಅವರು ಮಡಿಕೇರಿಯಲ್ಲಿದ್ದರೂ ಸಹ ಬೆಂಗಳೂರಲ್ಲಿ ಇರುವಂತಹದ್ದನ್ನೇ ಬರೀಬೇಕಾಗಿರ್ತದೆ. ರಾಜ್ಯ ಕರ್ನಾಟಕ ಮತ್ತು ಕ್ಷೇತ್ರ ಏನು ಅಂತಂದರೆ 2002ರಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಹಾಕಿರ್ತಾರೆ ಆ ಕ್ಷೇತ್ರದ ಹೆಸರನ್ನೇ ಇಲ್ಲಿ ಫಿಲ್ ಮಾಡಬೇಕಾಗಿರ್ತದೆ. ಭಾಗದ ಸಂಖ್ಯೆ ಏನು ಅಂತಂದರೆ ನೀವು CO ಕರ್ನಾಟಕ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅದರಲ್ಲಿ ಮೇಲ್ಭಾಗದಲ್ಲಿ ಇರುವಂತಹ ಭಾಗದ ಸಂಖ್ಯೆ, ಕ್ಷೇತ್ರ ಸಂಖ್ಯೆ ಮತ್ತು ಕ್ಷೇತ್ರ ಸೇಮ್ ಬರೀಬೇಕು. ಇಲ್ಲೇನು ಬರೀತೀರ ಇದೇ ಬರೀಬೇಕು. ಭಾಗದ ಸಂಖ್ಯೆ ಅಲ್ಲಿರುತ್ತೆ. ಕ್ರಮ ಸಂಖ್ಯೆ ಈ ವ್ಯಕ್ತಿ ಮೊಹಮ್ಮದ್ ಇದ್ದಾರಲ್ಲ, ಆ ವ್ಯಕ್ತಿಯ ಮನೆ ನಂಬರ್ ಪಕ್ಕದಲ್ಲಿರುವಂತಹ ಕ್ರಮ ಸಂಖ್ಯೆಯನ್ನು ಇಲ್ಲಿ ಫಿಲ್ ಮಾಡಬೇಕಾಗಿರ್ತದೆ, ಆಯಿತಾ. ಸೊ ಇಫ್ ಇನ್ ಕೇಸು ಈ ಮಹಿಳೆ ಮುಗೀತು, ಇನ್ನೊಬ್ಬರು ಯಾರೋ ಇರ್ತಾರೆ, ಅವರು 2002ರಲ್ಲಿ ಅವರು ವೋಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ವೋಟ್ ಮಾಡಿ SIR ನಡೆದಿರುವಂತಹ SIRಗೆ ಇವರು ಇನ್ವಾಲ್ವ್ ಆಗಿತ್ತು ಅಂತಂದರೆ ಅವರ ಡೀಟೇಲ್ಸನ್ನು ನಾವು ಇಲ್ಲಿ ಬರೀಬೇಕಾಗಿರ್ತದೆ. ಈಗ ಇವ್ರ ಹೆಸರೇ ಫಾತಿಮಾ ಬೇಗಮ್ನೇ ಇಲ್ಲಿ ಬರೀಬೇಕು. ಇವ್ರಿಗೆ ಇರುವಂತಹ ಸಂಬಂಧಿ ಹೆಸರು ನಮಗೆ ಇಷ್ಟ ಇರೋ ಸಂಬಂಧಿ ಹೆಸರು ಬರೆಯೋದಲ್ಲ. ಆ ಫಾರಮ್ 2002ರಲ್ಲಿ ಏನು ಫಾರಮಲ್ಲಿ ಏನು ಹೆಸರು ಇರ್ತದೆ, ಅಥವಾ ಗಂಡ ಅಂತ ಇದ್ದು ತಾಯಿ ಹೆಸರು ಬರೆದಿರ್ತಾರೆ, ಇಲ್ಲ ತಂದೆ ಹೆಸರು ಬರೆದಿರ್ತಾರೆ ಅಂತಂದರೆ ಅದನ್ನೇ ಬರೀಬೇಕಾಗಿರ್ತದೆ. ಹೀಗೆ SIR ಫಾರ್ಮ್ನ ಫಿಲ್ ಮಾಡೋಂಥದ್ದು.